ನಮಸ್ತೆ ಎಲ್ರಿಗೂ. ಈ ವರ್ಷ ಅಂದರೆ 2025ರ ಕಡೆಯ ವಿಡಿಯೋ ಇದಾಗಿರುತ್ತೆ. ಈ ವರ್ಷದಲ್ಲಿ ಸುಮಾರಷ್ಟು ಕಲ್ತಿದ್ದೀನಿ. ಹಲವಾರು ಒಳ್ಳೆಯ ವಿಷಯಗಳು ಜೀವನದಲ್ಲಿ ನಡೆದಿದೆ. ಸುಮಾರು ವಿಷಯಗಳನ್ನ ಕಲ್ತಿದ್ದೀನಿ, ಕೆಲವನ್ನ ಕಳ್ಕೊಂಡಿದ್ದೀನಿ. ಮತ್ತು ವಿಡಿಯೋಗಳಲ್ಲಿ ಸುಮಾರು ವ್ಯೂವರ್ಸ್ನಾಗಿರ್ಬೋದು ಅಥವಾ ನಿಮ್ಮಂಥ ಅದ್ಭುತವಾದ ವ್ಯೂವರ್ಸ್ ಅಂತಲೇ ಹೇಳ್ಬೋದು, ಎಲ್ಲರನ್ನ ಗಳಿಸ್ಕೊಂಡಿದ್ದೀನಿ. ಹಾಗಾಗಿ ಈ ವರ್ಷದಲ್ಲಿ ನಾನು ಏನೇನು ಕಲ್ತ್ಕೊಂಡಿದ್ದೀನಿ, ಮುಂದಿನ ವರ್ಷದಲ್ಲಿ ಏನೇನು ಹೊಸದಾಗಿ ಅಳವಡಿಸ್ಕೊಳ್ಬೇಕು ನನ್ನ ಜೀವನದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅನ್ನೋ ಕೆಲವು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋನಲ್ಲಿ ಮಾತಾಡೋಣ. ಎಂದಿನಂತೆ ಇವತ್ತಿನ ದಿನ ಆರಾಮಾಗಿ ಎದ್ದು ಗಾರ್ಡನಲ್ಲಿ ಅಂದರೆ ಮೇಲ್ ಟೆರೆಸ್ ಗಾರ್ಡನೆಲ್ಲ ಒಂದ್ಸಲಿ ನೋಡಿ ಗಿಡಗಳಿಗೆಲ್ಲ ನೀರು ಹಾಕಿ ಇವತ್ತಿನ ದಿನ ಶುರು ಮಾಡ್ತಾ ಇದ್ದೀನಿ. ಈ 2025ನೇ ವರ್ಷ ನನಗೆ ಬಹಳನೇ ಅದ್ಭುತವಾಗಿತ್ತು. ಕಳ್ಕೊಂಡಿದ್ದಕ್ಕಿಂತ ಗಳಿಸ್ಕೊಂಡಿದ್ದು ಹೆಚ್ಚಾಗಿತ್ತು. ತುಂಬಾ ಒಂದು ಅದ್ಭುತವಾದ ಒಂದು ವರ್ಷ ಇದು. ಒಂಥರ ಮಿಕ್ಸ್ಡ್ ಆಗಿತ್ತು. ತುಂಬ ಅತಿಯಾದ ಪೀಕಲ್ಲಿರೋ ಅಂಥ ಒಂದು ಸಂತೋಷ, ಖುಷಿ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಂತ ತೀರಾ ದುಃಖಮಯವಾಗಿ ಕೂಡಿತ್ತು ಅಂತ ಅಲ್ಲ, ತುಂಬಾ ಬ್ಯಾಲೆನ್ಸ್ಡ್ ಆಗಿದ್ದಂಥ ಒಂದು ವರ್ಷ ಇದು. ಈ ವರ್ಷದಲ್ಲಿ ನಾನು ಕಲ್ತ್ಕೊಂಡಿದ್ದಂಥ ಒಂದು ಅತ್ಯಮೂಲ್ಯವಾದ ಒಂದು ಪಾಠ ಅಂತಂದರೆ, ಮೊದಲನೇದಾಗಿ ನಮ್ಮೊಳಗೆ ಅಥವಾ ನಮ್ಮ ಸ್ಟ್ರೆಂತ್ ಅಥವಾ ನನ್ನ ಸ್ಟ್ರೆಂತ್ ಏನು ಅನ್ನೋದು ಈ ವರ್ಷ ನನಗೆ ತುಂಬ ಚೆನ್ನಾಗಿ ತೋರಿಸ್ಕೊಟ್ಬಿಡ್ತು. ನನಗೆ ಎಲ್ಲನೂ ನಿಭಾಯಿಸೋ ಶಕ್ತಿ ಇದೆ ಅಂತ ಈ ವರ್ಷ ನನಗೆ ಕನ್ನಡಿ ಥರ ತೋರಿಸ್ಕೊಟ್ಬಿಡ್ತು. ಹೇಗಂತಂದರೆ, ಗುಂಡಣ್ಣ ಹುಟ್ಟಿದ 3 ತಿಂಗಳಿಗೆ ಅಮ್ಮ ಅಪ್ಪಾಜಿ ಬಾಣಂತನ ಮುಗಿಸಿ ಅವ್ರ ಮನೆಗೆ ಹೋದರು. ಅದಾದಮೇಲೆ ನನಗೆ ಮನೆ ಕೆಲಸ ಮಾಡ್ಕೊಡೋದಕ್ಕೆ, ಹೆಲ್ಪ್ ಮಾಡ್ಕೊಡೋದಕ್ಕೆ ಯಾರೂ ಕೆಲಸದವರೇ ಸಿಗ್ತಾ ಇರಲಿಲ್ಲ. ತುಂಬಾ ಕಷ್ಟ ಆಗೋಗಿತ್ತು. ಎಷ್ಟು ಕೊಡ್ತೀವಿ ಅಂತಂದರು, ಎಷ್ಟು ಹುಡುಕಿದ್ರು ನನಗೆ ಸೆಟ್ ಆಗುವಂಥವ್ರು ಯಾರೂ ಸಿಗಲಿಲ್ಲ. ಸುಮಾರು ಜನ ಬಂದರು ಹೋದರು, ಆದರೆ ನನಗೆ ಯಾರೂ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆ ಸಮಯದಲ್ಲಿ ಮಗುನ ನೋಡ್ಕೊಳ್ಳೋದೋ, ಮನೆಯನ್ನು ನೋಡ್ಕೊಳ್ಳೋದೋ ಅಥವಾ ಮನೆ ಮೇಂಟೈನ್ ಮಾಡೋದೋ, ಹೇಗೆ ಮಾಡೋದು ಅಂತ ತುಂಬ ಕಷ್ಟ ಆಗೋಗಿತ್ತು. ಆಗ ಮನಸ್ಸಲ್ಲಿ ಏನಪ್ಪ ಮಾಡೋದು, ಆಗೋದೇ ಇಲ್ಲ ನನಗೆ ಅಂತ ಎಷ್ಟೋ ದಿನ ಕೂತ್ಕೊಂಡ್ಬಿಟ್ಟಿದ್ದೀನಿ. ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ ಅನ್ನೋದು ಗೊತ್ತು. ಸುಮಾರು ಸಲ ಜಾನು ಹತ್ರ ಹೇಳಿದ್ದು ಉಂಟು, ಜಾನು ಇದೊಂದು ಸಲ ಆಗಲ್ಲ ಅಂತ ಹೇಳಿಬಿಟ್ಟು ಮುಂದಿನ ಕೆಲಸ ಮಾಡ್ಕೊಳ್ತೀನಿ ಅಂತ. ಬಿಕಾಸ್ ತುಂಬ ಫ್ರಸ್ಟ್ರೇಷನ್ ಆಗ್ತಾಯಿತ್ತು. ಮತ್ತು ಮಗು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಸುಮಾರು ಜನ ತಾಯಂದ್ರಿಗೆ ಖಂಡಿತ ಅರ್ಥ ಆಗುತ್ತೆ. ಜೊತೆಗೆ ಯೂಟ್ಯೂಬ್ ಕೂಡ ಮಾಡಬೇಕಾಗಿತ್ತು. ಈ ಎಲ್ಲ ಸಂದರ್ಭಗಳು ತುಂಬಾ ಕಷ್ಟಕರವಾಗಿತ್ತು. ಯಪ್ಪ, ಯಾವಾಗ ಈ ಸ್ಟೇಜಿಂದ ಹೊರಗೆ ಬರ್ತೀನಿ ಅನ್ನೋಷ್ಟು ನೋವು, ದುಃಖ, ಬೇಜಾರು ಕೂಡ ಆಗಿದೆ. ಒಬ್ಬೊಬ್ಬಳೇ ಕೂತ್ಕೊಂಡು ಹತ್ತಿದ್ದಿದೆ. ಬಾತ್ರೂಮ್ ಸಹ ಹೋಗೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಕಷ್ಟ ಆಗ್ತಾಯಿತ್ತು. ಆ ಸಮಯದಲ್ಲಿ ನನಗೆ ಒಂದು ಅರ್ಥ ಆಗಿತ್ತು, ಎವ್ರಿಥಿಂಗ್ ಅಥವಾ ಎವ್ರಿ ಟೈಮ್ ವಿಲ್ ಪಾಸ್ ಆನ್ ಅಂತ. ಯಾವುದು ಶಾಶ್ವತ ಅಲ್ಲ. ಈವನ್ ಇಟ್ ಈಸ್ ಖುಷಿಯಾದ ಗಳಿಗೆ ಆಗಿರ್ಬೋದು ಅಥವಾ ಕಷ್ಟಕರವಾದ ಒಂದು ಸಮಯ ಆಗಿರ್ಬೋದು, ಯಾವುದು ಪರ್ಮನೆಂಟ್ ಅಲ್ಲ. ಸೊ ಇಷ್ಟಕ್ಕೇ ಮನಸ್ಸು ಸೋಲ್ದಿರ ಧೈರ್ಯವಾಗಿ ನಿಂತ್ಕೊಂಡು ಕಷ್ಟಪಟ್ಟು ಮುನ್ನುಗ್ಗಿದ್ರೇ ನನಗೇನು ಬೇಕೋ ಅದನ್ನು ಸಾಧಿಸೋವಂಥ ಒಂದು ಧೈರ್ಯ ಛಲ ನನಗೆ ಬರುತ್ತೆ ಅಂತ ಒಂದಿನ ನಿರ್ಧಾರ ಮಾಡಿ, ಅದಕ್ಕೆ ಎಲ್ಲಿಂದನೂ ನನಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದಾಗ ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಇಷ್ಟೆಲ್ಲ ಆದ್ರೂ ನನಗೆ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಅಥವಾ ಯಾರೂ ಸಿಗ್ತಾ ಇಲ್ಲ ಅಂತಂದಾಗ ದೇವ್ರಿಗೆ ನಂಬಿಕೆ, ಇದನ್ನು ಈ ಕಷ್ಟಗಳನ್ನೆಲ್ಲ ನಾನೇ ಹ್ಯಾಂಡಲ್ ಮಾಡಬಹುದು ಅನ್ನೋ ಒಂದು ನಂಬಿಕೆ ದೇವ್ರಿಗೆ ಇದ್ಮೇಲೆ ನನ್ನ ಮೇಲೆ ನಾನು ನಂಬಿಕೆ ಯಾಕೆ ಇಡಬಾರ್ದು ಅಂತ ಅವತ್ತು ದೃಢ ನಿರ್ಧಾರ ಮಾಡಿದೆ. ಅವತ್ತು ನನಗೆ ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು, ಹೇಗೆ ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೂತ್ಕೊಂಡು ಒಂದು ಪ್ಲ್ಯಾನ್ ಹಾಕ್ಕೊಂಡೆ. ಪ್ಲ್ಯಾನ್ ಪ್ರಕಾರ ಪ್ರತಿಯೊಂದನ್ನು ಮಾಡೋದು ಕಷ್ಟ ಆಗಿದ್ರೂ 1 ವಾರ 15 ದಿನ ಆಗ್ತಿದ್ದಂಗೆ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್. ಯಾವಾಗ ನನಗೆ ಎಲ್ಲ ನಿಭಾಯಿಸೋಕ್ಕೆ ಆಯಿತು, ಅದಾದಮೇಲೆ ಮೊದಲು 6 ತಿಂಗಳು ಆದಮೇಲೆ ನನಗೆ ಒಳ್ಳೆ ಮನೆಗೆ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಂಥ ಒಂದು ಒಳ್ಳೆ ಹೆಲ್ಪರ್ ಕೂಡ ಸಿಕ್ಕಿದ್ರು. ಸೊ ಕೆಲವು ಸಲ ಏನಾಗುತ್ತೆ, ದೇವ್ರು ಕೂಡ ನಮ್ಮನ್ನ ಟೆಸ್ಟ್ ಮಾಡ್ತಿರ್ತಾರೆ. ಓಕೆ, ಈ ಥರ ಎಲ್ಲ ಕೊಟ್ಟರೆ ಇದನ್ನು ನಿಭಾಯಿಸಿದ್ರೆ ಇದಕ್ಕೆ ರಿವಾರ್ಡ್ ಆಗಿ ಏನು ಕೊಡ್ಬೋದು ಅಂತ ಮತ್ತೆ ಯೋಚಿಸ್ತಾ ಇರ್ತಾರೆ. ಸೊ ಇದರಲ್ಲಿ ನನಗೆ 2 ರಿವಾರ್ಡ್ಸ್ ಸಿಕ್ತು. ಒಂದು ಏನು ಅಂತಂದರೆ, ನನ್ನ ಸ್ಟ್ರೆಂತ್ ಏನು ಅಂತ ಗೊತ್ತಾಯಿತು, ನನ್ನ ಪೇಷನ್ಸ್ ಲೆವೆಲ್ ಎಷ್ಟಿದೆ ಅಂತ ನನಗೆ ಗೊತ್ತಾಯಿತು. ಹಾಗಾಗಿ ಈ ವರ್ಷ ನನ್ನ ಸ್ಟ್ರೆಂತ್ ಏನು, ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಕೊಟ್ಟಂಥ ಒಂದು ಅತ್ಯಮೂಲ್ಯವಾದ ಒಂದು ಸುಂದರವಾದ ವರ್ಷ ಇದು. ಮತ್ತೊಂದು, ಈ ವರ್ಷದಲ್ಲಿ ನಾನು ಸುಮಾರು ಫಾಲೋ ಮಾಡ್ಕೊಂಡು ಬಂದಿದ್ದು, ಈ ವರ್ಷ ಅಂತಲ್ಲ, ನಾನು ಪ್ರತಿ ವರ್ಷಗಳ ಇದೇ ಮರ್ತು ಹೋಗಿದೆ. ಆದರೂ ನಾನು ಕಲ್ತ್ಕೊಂಡಂಥ ಮತ್ತು ಈ ವರ್ಷದಲ್ಲಿ ಹೆಚ್ಚಿಗೆ ಮಾಡಿದಂಥದ್ದು ಬೇರೆಯವರಿಗೆ ಹೆಲ್ಪ್ ಮಾಡೋದು, ಸಹಾಯ ಮಾಡೋದು. ನಾವು ಎಷ್ಟು ಇನ್ನೊಬ್ಬರಿಗೆ ಸಹಾಯ ಮಾಡ್ತೀವೋ ಅಷ್ಟು ನಮಗೆ ವಾಪಸ್ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಯಾವುದೇ ಥರ ಸಹಾಯ ಆಗಿರ್ಬೋದು, ಇದರ ಧನ ಸಹಾಯ ಆಗಿರ್ಬೋದು ಅಥವಾ ಯಾರಿಗೋ ಒಬ್ಬರು ಮಾರಲ್ ಸಪೋರ್ಟ್ ಕೊಡಬೇಕು ಅಂತ ಆಗಿರ್ಬೋದು, ಯಾವುದೇ ಥರ ಇರಬಹುದು.
ಸೊ ಯಾರಾದರೂ ನಿಮ್ಮ ಹತ್ರ ಹಣ ಕೇಳಿಕೊಂಡು ಸಹಾಯ ಕಷ್ಟ ಕೊಡಿ ಅಂತ ಬಂದಾಗ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ಬೋದು. ಕೆಲವರು ಸುಮ್ಮನೆ ಅದನ್ನು ಅಭ್ಯಾಸ ಮಾಡ್ಕೊಳ್ತಾರೆ, ಅಂಥವರಿಗೆ ಕೊಡೋದು ಬೇಡ. ಆದರೆ ನಮಗೆ ನಿಜವಾಗ್ಲೂ ಗೊತ್ತಾಗುತ್ತಲ್ವ ಯಾರು ನಿಜವಾಗ್ಲೂ ಕಷ್ಟದಲ್ಲಿದ್ದಾರೆ, ಜೆನ್ಯೂನ್ ಆಗಿ ಬೇಕಾಗಿದೆ ಅಂತ ಕೇಳ್ಕೊಂಡು ಬಂದಾಗ ಅಂಥವ್ರಿಗೆ ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ. ನಾವೆಷ್ಟು ಕೊಡ್ತೀವೋ ಅಷ್ಟು ನಮಗೆ ವಾಪಸ್ ಸಿಗುತ್ತೆ. ಅದು ಹಣ ಆಗಿರ್ಬೋದು, ಪ್ರೀತಿ ಆಗಿರಬಹುದು, ಅಥವಾ ಇನ್ನೇನಾದರೂ ಆಗಿರ್ಬೋದು. ಎಷ್ಟು ಕೊಡ್ತೀವಿ ಅಷ್ಟು ವಾಪಸ್ ಬರುತ್ತೆ. ಕೊಟ್ಟಿಲ್ಲ ಅಂತಂದರೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಹೋಟ್ಲಲ್ಲಿ ಕೂತಿರ್ತೀವಿ, ಸ್ವಲ್ಪ ಹಳೆ ಕಾಲದ ಹೋಟ್ಲ್ ಅಂದ್ಕೊಳ್ಳೋಣ ಅಥವಾ ಮದುವೆ ಮನೆ ಅಂದ್ಕೊಳ್ಳೋಣ. ನೀರು ಕಪ್ಪಿರುತ್ತೆ, ನೀರು ಕುಡ್ದು ಖಾಲಿ ಆಗಿದ್ದರೆ ಮತ್ತು ನೀರು ಫಿಲ್ ಮಾಡೋರು ಬಂದು ನೀರು ಹಾಕ್ಬಿಟ್ಟು ಹೋಗ್ತಾರೆ. ಪೂರ್ತಿ ಕಪ್ಪಲ್ಲಿ ನೀರು ಹಾಗೇ ಇದ್ದರೆ ನೀರು ತೊಗೊಂಡು ಬರ್ತಾರಲ್ಲ ರೀಫಿಲ್ ಮಾಡೋಕ್ಕೆ, ಈ ಕಪ್ಪಲ್ಲಿ ಖಾಲಿನೇ, ಅಯ್ಯೋ ಪೂರ್ತಿ ನೀರಿದೆ ಅಂದ್ಕೊಂಡು ಹಾಗೆ ಹೊಟ್ಟೋಗ್ತಾರೆ. ಹಾಗೆಯೇ ನಮ್ದು ಖಾಲಿ ಆಗ್ತಾ ಆಗ್ತಾ ರೀಫಿಲ್ ಆಗ್ತಾನೇ ಇರುತ್ತೆ. ಯಾರಿಗೂ ಕೊಟ್ಟಿಲ್ಲ ಅಂತಂದರೆ ಅದು ಹಾಗೆ ಸ್ಟ್ಯಾಗ್ನೆಂಟಾಗಿ ನಿಂತ್ಕೊಂಡ್ಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡೋಣ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರೀತಿ ಹಂಚೋಣ ಅನ್ನೋದು ಈ ವರ್ಷದ ಬಹುದೊಡ್ಡ ಕಾನ್ಸೆಪ್ಟ್ ನಾನು ಕಲ್ತ್ಕೊಂಡಿದ್ದು. ಮತ್ತು ಇದರ ಜೊತೆಗೆ ನನಗೆ ಹಾರ್ಮೋನಲ್ ಬ್ಯಾಲೆನ್ಸ್ ತುಂಬಾ ಇತ್ತು, ಮೂಡ್ ಸ್ವಿಂಗ್ಸ್ ಎಲ್ಲ ತುಂಬ ಇರ್ತಾಯಿತ್ತು. ಮತ್ತು ಮಕ್ಕಳನ್ನ ನಿಭಾಯಿಸೋದು ಹೇಗೆ ಅನ್ನೋದನ್ನೆಲ್ಲ ಈ ವರ್ಷ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಬಿಕಾಸ್ ಇಟ್ ವಾಸ್ ಅ ವೆರಿ ಟಫ್ ಇಯರ್. ನಾನು ಆವಾಗಲೇ ಶುರುನಲ್ಲಿ ಹೇಳ್ದಂಗೆ ಬಹುಶಃ ಬ್ಲಾಗ್ಸ್ ನೋಡೋರಿಗೆ ಯಾರಿಗೂ ಅದರ ಸುಳಿವು ಸೂಚನೆ ಕೂಡ ಗೊತ್ತಾಗಿರೋದಿಲ್ಲ, ಇನ್ಕ್ಲೂಡಿಂಗ್ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ. ಬಟ್ ನಾನು ಈ ವರ್ಷ ಸುಮಾರಷ್ಟು ಕಷ್ಟಗಳನ್ನ ಪಟ್ಟಿದ್ದೀನಿ. ಸುಮಾರಷ್ಟು ಇಂಟರ್ನಲ್ ಕಷ್ಟ ಅಂದರೆ ಮೆಂಟಲ್ ಹೆಲ್ತು ತುಂಬಾ ಏರುಪೇರು ಆಗ್ತಾನೆ ಇತ್ತು. ಏನಂತಂದರೆ ಯೂಟ್ಯೂಬ್ ಅಂತ ಏನು ಮಾಡ್ತಾಯಿದ್ದೀನಿ ಇದು ನನಗೆ ದೇವ್ರ ಸಮಾನ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನನ್ನು ನಾನು ಕಂಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಇದು. ಸುಮಾರು ಜನ ಕೇಳ್ತಾಯಿದ್ರಿ ನಿಮಗೆ ಸೋಷಿಯಲ್ ಲೈಫ್ ಹೇಗೆ, ಫ್ರೆಂಡ್ಸ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ. ನನಗೆ ಸೋಷಿಯಲ್ ಲೈಫ್ ಖಂಡಿತವಾಗ್ಲೂ ಇಲ್ಲ. ನನಗೆ ಫ್ರೆಂಡ್ಸ್ ಇದ್ದಾರೆ ಆದರೆ ಇಲ್ಲ, ಟಚ್ಚಲ್ಲಿದ್ದಾರೆ ಆದರೆ ಇಲ್ಲ. ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಬ್ಯುಸಿಯಾಗಿದ್ದಾರೆ. ಆ್ಯಂಡ್ ನಾನು ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದಾಗಲಿ ಅಥವಾ ಎಲ್ಲ ಪಾರ್ಟಿಗೆ ಹೋಗೋದಾಗಲಿ ಅದೆಲ್ಲ ಯಾವುದೂ ನನ್ನ ಲೈಫಲ್ಲಿಲ್ಲ. ನನಗೆ ನನ್ನ ಫ್ಯಾಮ್ಲಿನೇ ಎಲ್ಲದೂ. ನನ್ನ ಗಂಡ ಮಕ್ಕಳು ಇವರೇ ನನ್ನ ಬೆಸ್ಟ್ ಫ್ರೆಂಡ್ಸ್, ಇವರೇ ನನ್ನ ಪ್ರಪಂಚ. ಜೊತೆಗೆ ನನ್ನ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ, ಅವರ ಫ್ಯಾಮಿಲಿ ಎಲ್ಲದು, ಇದಿಷ್ಟೇ ನನ್ನ ಪ್ರಪಂಚ. ಇವ್ರುಗಳೇ ನನ್ನ ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್ಸ್ ಎಲ್ಲದೂ ಇವರೇ. ಫ್ಯಾಮಿಲಿ ಹ್ಯಾಸ್ ಆಲ್ವೇಸ್ ಬೀನ್ ಮೈ ಪ್ರಯಾರಿಟಿ. ಸೊ ಫ್ಯಾಮಿಲಿಗೆ ಮೊದಲ ಸ್ಥಾನ. ಫ್ಯಾಮಿಲೀಲಿ ಸಿಗದೇ ಇರೋಂಥ ಫ್ರೆಂಡ್ಸ್ ಇರ್ತಾರ ಚಾನ್ಸೇ ಇಲ್ಲ. ಸೊ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಯಾವಾಗಲೂ ನನ್ನ ಫ್ರೆಂಡ್ಸ್, ಆ್ಯಂಡ್ ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗಲೂ ನನ್ನ ಜಾನುನೇ. ಇದಿಷ್ಟು ಮೋಸ್ಟ್ ಹೈಲೈಟೆಡ್ ಥಿಂಗ್ಸ್ ನನಗೆ 2025 ಅದು ಬಿಟ್ಟರೆ ನಮ್ಮ ಗಂಡಣ್ಣನ ಬರ್ಡೇ, ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್, ಅದೊಂದು ಬೆಸ್ಟ್ ಪಾರ್ಟ್, ತುಂಬ ಚೆನ್ನಾಗಾಯಿತು. ಜೊತೆಗೆ ಅಲ್ಲಿ ಇಲ್ಲಿ ಫ್ಯಾಮ್ಲಿ ಜೊತೆ ಕಳೆದಂಥ ಸುಮಧುರವಾದ ಕ್ಷಣಗಳು, ಟ್ರಿಪ್ಗಳಿಗೆ ಹೋಗಿದ್ದು. ಸೊ ಓವರಾಲ್ ತುಂಬ ಚೆನ್ನಾಗಿದ್ದಂಥ ಒಂದು ವರ್ಷ. ನನ್ನ ಬಗ್ಗೆ ನನ್ನ ಆತ್ಮವಿಶ್ವಾಸ ಹೆಚ್ಚು ಮಾಡಿದಂಥ ಒಂದು ವರ್ಷ ಇದು. ಇದೆಲ್ಲದರ ಜೊತೆಗೆ ನೀವೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ನೀವು ನನಗೆ ಏನು ಕೊಡ್ತಾ ಬಂದ್ರಿ. ನನ್ನ ಲೋ ಟೈಮ್ಸಲ್ಲಿ ನಾನು ವೀಡಿಯೋ ಹಾಕ್ದಿದ್ದಾಗಲೂ ಕೂಡ ನಿಮ್ಮೆಲ್ಲರ ಸಪೋರ್ಟ್ ನನಗಿತ್ತು. ನಿಮ್ಮೆಲ್ಲರ ಕಮೆಂಟ್ ನನಗೆ ಎಷ್ಟು ಮುಖ್ಯ ಆಗಿತ್ತು ಅಂತಂದರೆ ಪ್ರತಿಯೊಬ್ಬರ ಕಮೆಂಟ್ ಕೂಡ ನನಗೆ ಒಂದು ಮೋಟಿವೇಶನ್ ಆಗ್ತಿತ್ತು, ಒಂದು ಬೂಸ್ಟರ್ ಡೋಸ್ ಥರ ಇತ್ತು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ. ಎವ್ರಿ ಟೈಮ್ ನಾನು ನಿಮ್ಮ ಕಮೆಂಟ್ಗಳನ್ನ ಓದಿದಾಗ ಮತ್ತಷ್ಟು ವೀಡಿಯೋಗಳನ್ನ ಮಾಡಬೇಕು, ಮತ್ತಷ್ಟು ಕಂಟೆಂಟ್ಗಳನ್ನ ಕೊಡಬೇಕು, ಒಳ್ಳೆ ವೀಡಿಯೋಸ್ ಹಾಕಬೇಕು ಅನ್ನೋ ಮೋಟಿವೇಶನ್ ನೀವೇ ನನಗೆ ಕೊಟ್ಟಿದ್ದು. ಸೊ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನನ್ನ ಈ ಜರ್ನಿನ ಒಂದು ಕಾನ್ಸ್ಟೆಂಟಾಗಿ ಅಥವಾ ಒಂದು ಏನಂತ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಜರ್ನಿನಲ್ಲಿ ಇಲ್ಲಿವರೆಗೂ ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಬಂದಂಥ ಚಾನಲು ಕೆಳಗೆ ಹೋಗ್ತಿದೆ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತು. ಅಂಥ ಸಮಯದಲ್ಲೂ ಕೂಡ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ಟು ಹಾಕಿದ ವೀಡಿಯೋಗಳನ್ನೆಲ್ಲ ನೋಡಿ ಪ್ರತಿಯೊಂದಕ್ಕೂ ಕಮೆಂಟ್ ಮಾಡಿ, ಒಳ್ಳೊಳ್ಳೆ ಕಮೆಂಟ್ ಮಾಡಿ, ಮೋಟಿವೇಟ್ ಮಾಡೋ ಥರ ಕಮೆಂಟ್ಸ್ ಮಾಡಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರ ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನನ್ನ 2025 ಇಯರ್ನ ಸಕ್ಸಸ್ ರೇಟ್ ಏನಿದೆ ಅಂದರೆ ಅದು ಎಲ್ಲದೂ ನಿಮ್ಮಿಂದನೇ ಸಾಧ್ಯ ಆಗಿರೋದು. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಸೋಷಿಯಲ್ ಲೈಫ್ ಅಥವಾ ನನ್ನ ಗೆಳತಿಯರು ಅಂತಂದರೆ ಅದೆಲ್ಲ ನೀವೇನೆ. ಸೊ ನನಗೆ ಏನೇ ಅನಿಸಿದ್ರೂ ವಿಡಿಯೋ ಮೂಲಕ ನಾನು ಹಂಚ್ಕೊಳ್ತೀನಿ. ಅದ್ರ ಮೂಲಕ ಅದನ್ನು ನೋಡಿ ಕಮೆಂಟ್ಸ್ ಮೂಲಕ ನೀವು ನನಗೆ ರೆಸ್ಪಾಂಡ್ ಮಾಡ್ತೀರಾ. ನೋಡಿ, ಇದೇ ನನ್ನ ಸೋಷಿಯಲ್ ಲೈಫ್. ನೀವೆಲ್ಲರೂ ನನ್ನ ಗೆಳತಿಯರು. ಕೆಲವರು ನನ್ನ ಅಕ್ಕನ ಸ್ಥಾನದಲ್ಲಿದ್ದೀರಾ, ಕೆಲವರು ನನ್ನ ತಾಯಿಯ ಸ್ಥಾನದಲ್ಲಿದ್ದೀರಾ. ಸೊ ಯೂಟ್ಯೂಬ್ ಜರ್ನಿ ಅಂತ ಹೇಳೋದಾದರೆ ಇಟ್ ಹ್ಯಾಸ್ ಬೀನ್ ಅ ವಂಡರ್ಫುಲ್ ಜರ್ನಿ, ವೆರಿ ಸಪೋರ್ಟಿವ್ ಜರ್ನಿ ಅಂತ ಹೇಳ್ಬೋದು. ಸೊ ನನ್ನ ಜೀವನದ 2025 ಹೇಗಿತ್ತು ಅಂತ ಸುಮ್ಮನೆ ಹಾಗೆ ಬ್ರೀಫಾಗಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. 2026 ಇನ್ನೇನು ಶುರುನೇ ಆಗೋಗುತ್ತೆ. 1-2 ದಿನಗಳಷ್ಟೇ ಬಾಕಿ ಇದೆ.
ಸೊ ಹೊಸ ವರ್ಷ, ಹೊಸ ದಿನಗಳು, ಹೊಸ ಅವಕಾಶಗಳು, ಹೊಸ ಪ್ರಯತ್ನಗಳು, ಎಲ್ಲವೂ ಹೊಸ ಜೀವನ ಎಲ್ಲವೂ ಮುಂದೆ ಬರಲಿದೆ. ಹೊಸ ವರ್ಷದಲ್ಲಿ ಕೆಲವು ಹೊಸ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಈ ನ್ಯೂ ಇಯರ್ ಅಂದ ತಕ್ಷಣ ಸುಮಾರು ಜನ ನ್ಯೂ ಇಯರ್ ರೆಸಲ್ಯೂಷನ್ಸ್ ಅಂತ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲಿ ಮುಖ್ಯವಾಗಿ ವೆಯ್ಟ್ ಲಾಸ್ ಅಂತೂ ಇದ್ದೇ ಇರುತ್ತೆ. ಸುಮಾರು ಒಂದು 70% ಜನರಲ್ಲಂತೂ ಇದ್ದೇ ಇರುತ್ತೆ ವೆಯ್ಟ್ ಲಾಸು. ಇನ್ನೊಂದು ಓದೋದ್ರ ಬಗ್ಗೆ ಇದು ಅಚೀವ್ ಮಾಡಬೇಕು ಅನ್ನೋದು ಅಥವಾ ಇದಿಷ್ಟು ಮಾಡಬೇಕು ಅನ್ನೋದು ಒಂದು 10-15 ರೆಸಲ್ಯೂಷನ್ಸ್ಗಳು ಹಾಕ್ಕೊಂಡಿರ್ತಾರೆ. ಆದರೆ ಅದೇನಾಗುತ್ತೆ, ಒಂದು ತಿಂಗಳು ಮ್ಯಾಕ್ಸಿಮಮ್ ಆಗುತ್ತೆ. ಇನ್ನು ಫೆಬ್ರವರಿ ಬರ್ತಾ ಮೋಟಿವೇಶನ್ ಹಾಗೆ ಕಮ್ಮಿ ಆಗೋಗುತ್ತೆ. ಫೆಬ್ರವರಿ ಅರ್ಧ ಆಗೋಷ್ಟರಲ್ಲಿ ಆ ರೆಸಲ್ಯೂಷನ್ಗೆಲ್ಲ ಎಳ್ಳು ನೀರು ಬಿಟ್ಬಿಟ್ಟು ನಾರ್ಮಲ್ ಲೈಫ್ ಸ್ಟೈಲ್ ಶುರು ಮಾಡಿಬಿಡ್ತೀವಿ. ಯಾಕೆ ಹಿಂಗಾಗುತ್ತೆ ಅಂತ ಒಂದ್ಸಲ ಯೋಚನೆ ಮಾಡ್ತಾಯಿದ್ರೆ, ಯಾಕಂತಂದರೆ ಇದೆಲ್ಲ ಒಂದು ಎಕ್ಸ್ಟರ್ನಲ್ ಸೋರ್ಸಿಂದ ಬಂದಂಥ ಮೋಟಿವೇಶನ್. ನ್ಯೂ ಇಯರ್ ರೆಸಲ್ಯೂಷನ್ ಎಲ್ಲರೂ ತೊಗೊಳ್ತಾರೆ, ನಾವು ತೊಗೊಳ್ಬೇಕು. ಆಯಿತು ಮಾಡಿಬಿಡೋಣ, ಈ ಇಯರ್ ಎಂಡಲ್ಲಿ ಮಜಾ ಮಾಡಿಬಿಟ್ಟು ನ್ಯೂ ಇಯರಿಂದ ಎಲ್ಲ ಹೊಸದಾಗಿ ಶುರು ಮಾಡ್ಕೊಬೋಣ. ವೆಯ್ಟ್ ಲಾಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಪಟ್ಟಿ ಹಾಕ್ಕೊಂಡು ಫಸ್ಟ್ ಡೇ ಫುಲ್ ಜೋಶಲ್ಲಿರ್ತೀವಿ. ಹೋಗ್ತಾ ಆ ಮೋಟಿವೇಶನ್ ಹಾಗೆ ಡ್ರಾಪ್ ಆಗಿಬಿಡುತ್ತೆ. ಯಾಕಂತಂದರೆ ಸುಮಾರು ಸಲ ಅದು ಒಳಗಿಂದ ಬಂದಂಥ ಮೋಟಿವೇಶನ್ನೇ ಆಗಿರೋದಿಲ್ಲ. ಸೊ ನೋಡಿ, ಇವಾಗ ವೆಯ್ಟ್ ಲಾಸ್ ರೆಸಲ್ಯೂಷನ್ಸ್ ತೊಗೊಳೋದಕ್ಕೆ ನ್ಯೂ ಇಯರ್ಗೆ ಯಾಕೆ ಕಾಯಬೇಕು? ಇವತ್ತೇನೋ ಬದಲಾಯಿಸ್ಕೊಳ್ಬೇಕು ಅಂತಂದರೆ ಇವತ್ತಿಂದನೇ ಶುರು ಮಾಡ್ಬೋದು. ಅದಕ್ಕೋಸ್ಕರ ನ್ಯೂ ಇಯರ್ವರೆಗೂ ಕಾದು ಹೊಸ ರೆಸಲ್ಯೂಷನ್ ಯಾಕೆ ಮಾಡ್ಕೊಳ್ಬೇಕು ಅಲ್ವಾ? ಯಾಕೆ ಅಂತಂದರೆ ಎಕ್ಸ್ಟರ್ನಲ್ ಮೋಟಿವೇಶನ್ನೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಆದಷ್ಟು ಹೊರಗಿಂದ ಒಂದು ಪರ್ಪಸ್ ಇಲ್ದಿರ ಏನೇ ಮಾಡಬೇಕು ಅಂತ ಹೋದಾಗಲೂ ಅದು ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ. ಹಾಗಾಗಿ ನಮ್ಮ ಮೈಂಡ್ಸೆಟ್ನ ಮೊದಲು ಚೇಂಜ್ ಮಾಡ್ಕೊಳ್ಬೇಕು. ಏನೇ ಮಾಡಿದ್ರೂ ಏನಕ್ಕೆ ಮಾಡ್ತಿದ್ದೀವಿ ಅನ್ನೋ ಒಂದು ಪರ್ಪಸ್ ಕ್ಲಿಯರ್ ಆಗಿದ್ದರೆ ಅದನ್ನು ಮಾಡೋದಕ್ಕೆ ಯಾವ ಎಕ್ಸ್ಟರ್ನಲ್ ಮೋಟಿವೇಶನು ಖಂಡಿತವಾಗ್ಲೂ ನಮಗೆ ಬೇಕಾಗೋದಿಲ್ಲ. ನೋ ಯೋರ್ ವೈ ಅಂತಾರೆ. ಅಂದರೆ ನೀವು ಏನಾದರೂ ಮಾಡಬೇಕು, ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾಕಲ್ಲಿ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಕ್ಲಿಯರ್ ಪರ್ಪಸ್ ನಮ್ಮ ಕಣ್ಮುಂದೆ ಇರಬೇಕು. ವೆಯ್ಟ್ ಲಾಸ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್, ಇದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಏನು ಅಂತ ಹುಡುಕೋಬೇಕು. ಸ್ಟ್ರಾಂಗ್ ರೀಸನ್ ಇತ್ತು ಅಂತಂದರೆ ಆದರೆ ಆ ವೆಯ್ಟ್ ಲಾಸ್ ಜರ್ನಿನಲ್ಲಿ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯನೇ ಆಗಲ್ಲ. ಹಾಗಾಗಿ ನಮ್ಮ ಪರ್ಪಸ್ ಕರೆಕ್ಟಾಗಿ ಗೊತ್ತಿದ್ದರೆ ಯಾವ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಮೋಟಿವೇಶನು ಎಲ್ಲ ರೆಸಲ್ಯೂಷನ್ಸ್ ಏನು ಹಾಕ್ಕೊಂಡಿದ್ದೀವಿ ಎಲ್ಲದೂ ವರ್ಕ್ ಆಗುತ್ತೆ. ನಾವು ಚೇಂಜ್ ಮಾಡಬೇಕಾಗಿರೋದು ಒಂದು ನಮ್ಮ ಮೈಂಡ್ ಸೆಟ್ಟು, ಇನ್ನೊಂದು ನಮ್ಮ ಮೋಟಿವೇಶನ್ ನಮ್ಮ ಪರ್ಪಸ್ಸು. ಇದು ಕರೆಕ್ಟಾಗಿ ಗೊತ್ತಿದ್ದರೆ ಯಾವ ರೆಸಲ್ಯೂಷನ್ ಆದರೂ ತಗೊಳ್ಬೋದು, ಯಾವಾಗಲಿಂದನಾದರೂ ಶುರು ಮಾಡ್ಬೋದು. ನ್ಯೂ ಇಯರೇ ಆಗಬೇಕು ಅಂತ ಇಲ್ಲ. ಸೊ ಸ್ಟಿಲ್ ಈ ವರ್ಷದಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಒಂದು ಲಿಸ್ಟ್ ಬರ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಂತೂ ಪರ್ಫೆಕ್ಟ್ ಅಲ್ಲ ಅಲ್ವಾ? ಸೊ ನಮ್ಮೊಳಗೆ ನಮಗೆ ಗೊತ್ತಿರುತ್ತೆ ನಮ್ಗೆ ಏನೇನು ಚೇಂಜ್ ಮಾಡ್ಕೋಬೇಕು. ನಮ್ಮನ್ನು ನಾವು 100% ಇಷ್ಟಪಡೋ ಥರ ಎಲ್ಲ ಇರೋದಿಲ್ಲ. ಏನೋ ಒಂದು ಚೇಂಜ್ ಮಾಡ್ಕೋಬೇಕು, ಇದನ್ನು ಚೇಂಜ್ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿರೋದು. ಇದೇನೋ ತಪ್ಪು ಮಾಡ್ತಿದ್ವಿ ಅಥವಾ ಇದೇನೋ ಚೆನ್ನಾಗಿಲ್ಲ ನಮ್ಮಲ್ಲಿ, ಇದನ್ನು ಸರಿ ಮಾಡಿಕೊಂಡ್ರೆ ಇನ್ನೊಂದು ಥರ ಸರಿ ಹೋಗುತ್ತೆ ಅಂತ ಸುಮಾರು ನ್ಯೂನತೆಗಳು ನಮ್ಮದೇನು ಅಂತ ನಮಗೆ ಗೊತ್ತಿರುತ್ತೆ. ಒಂದೊಂದು ಹಾಗೆ ಬರೆದಿಟ್ಕೊಳ್ಳೋದು, ಒಂದೊಂದು ತಿಂಗಳು ಅದಕ್ಕಂತ ಟೈಮ್ ಕೊಡೋದು. ಫಾರ್ ಎಕ್ಸಾಂಪಲ್ ಪೇಷನ್ಸ್ ಕಲ್ತ್ಕೋಬೇಕು ಅಥವಾ ಕೋಪ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದು ಒಂದು ನಮ್ಮಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗಿರೋ ಒಂದು ಗುಣ ಅಂತ ಇಟ್ಕೊಳ್ಳೋಣ. ಸೊ ಅದ್ರ ಮೇಲೆ ಒಂದು ತಿಂಗಳು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು. ಹೇಗೆ? ಒಂದು ಚಾರ್ಟ್ ಹಾಕ್ಕೊಳ್ಬೇಕು. ಇವತ್ತು ನಾನು ಕೋಪ ಮಾಡ್ಕೊಂಡಿಲ್ಲ ಅಥವಾ ಈ ವಿಷಯಕ್ಕೆ ನಾನು ತುಂಬ ಕಾಮಾಗಿ ಹ್ಯಾಂಡಲ್ ಮಾಡಿದೆ ಅನ್ನೋದನ್ನ ಪ್ರತಿದಿನ ಮಾನಿಟ್ರ್ ಮಾಡಬೇಕು. ಸಾಧ್ಯವಾದರೆ ಒಂದು ಡೈರಿ ಇಟ್ಕೊಳ್ಬೇಕು. ಸೊ ಹೀಗೆ ಒಂದೇ ವಿಷಯಗಳನ್ನ ಆದಷ್ಟು ಒಂದು 10 ವಿಷಯನ ಬದಲಾಯಿಸ್ಕೊಳ್ಳೋಕ್ಕಾಗದಿದ್ರೂ ಅಟ್ಲೀಸ್ಟ್ ಒಂದು 2-3 ವಿಷಯ ಈ ವರ್ಷದಲ್ಲಿ ಬದಲಾಯಿತು ಅಂತಂದರೆ ಎಷ್ಟೋ ಮುಂದೆ ಹೋಗಿದ್ದೀವಿ ಜೀವನದಲ್ಲಿ ಅಂತ. ಯಾರಿಗಿಷ್ಟ ಆಗೋದಕ್ಕಿಂತ ನಮಗೆ ನಾವೇ ಯಾವಾಗ ಇಷ್ಟ ಆಗ್ತೀವಿ ನೋಡಿ, ಆಗ ಜೀವನ ಸಾರ್ಥಕ ಆಗುತ್ತೆ. ಹಾಗಾಗಿ ನಮ್ಮನ್ನು ನಾವು ಪ್ರತಿದಿನ ಬೆಟರ್ ಮಾಡ್ಕೊಳ್ಳೋದಕ್ಕೆ ಏನು ಬೇಕು ಅನ್ನೋದನ್ನ ನಾವು ಫಸ್ಟ್ ಪಟ್ಟಿ ಮಾಡಿಕೊಂಡು ಒಂದೊಂದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ. ಸೊ ಇನ್ನೂ ಈ ವಿಷಯದ ಬಗ್ಗೆ ಮೇ ಬಿ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕೆಲವು ಕಾನ್ಸೆಪ್ಟ್ಸ್ಗಳನ್ನ ಬರೆದು ಇಟ್ಕೊಂಡಿದ್ದೀನಿ. ನೋಡೋಣ ಮುಂಬರೋ ವಿಡಿಯೋಗಳಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ವರ್ಷದ ಕೊನೆಯಲ್ಲಿ ಸಮನ್ವಿಗೆ ಹೇರ್ ಕಟ್ ಮಾಡಿಸೋಣ ಅಂತ ಕರ್ಕೊಂಡು ಬಂದಿದ್ದೀವಿ. ಅವಳಿಗೆ ಕೂದಲು ಸ್ವಲ್ಪ ಉದ್ದ ಇತ್ತು. ಅವಳಿಗೆ ಅಟ್ಲೀಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋವರೆಗೂ ಸ್ವಲ್ಪ ಶಾರ್ಟ್ ಹೇರೇ ಇರಲಿ ಅಂತ ಅವಳಿಗೂ ಇಷ್ಟ. ಈ ಥರ ಶಾರ್ಟ್ ಹೇರು ಮತ್ತು ಬರೀ ಹೇರ್ ಬ್ಯಾಂಡ್ ಹಾಕ್ಕೊಂಡು ಫ್ರೀ ಹೇರ್ಸ್ ಬಿಟ್ಕೊಳ್ಳೋದಂದರೆ ಇಷ್ಟ. ಪ್ಲೀಸ್ ಹೇರ್ ಕಟ್ ಮಾಡಿಸು ಅಂತ ಕೇಳ್ತಾ ಇದ್ಲು. ಹಾಗಾಗಿ ಸಮನ್ವಿನ ಹೇರ್ ಕಟ್ಟಿಗೆ ಕರ್ಕೊಂಡು ಬಂದಿದ್ವಿ ಇಲ್ಲಿ. ಸಮನ್ವಿನ ಹೇರ್ ಕಟ್ಟಿಗೆ ಕರ್ಕೊಂಡು ಬಂದರೆ ಗುಂಡಣ್ಣನು ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಬಿಕಾಸ್ ಅಲ್ಲಿ ಆಟ ಸಾಮಾನುಗಳು ಎಲ್ಲ ಇಟ್ಟಿರ್ತಾರೆ. ಸೊ ಸಮನ್ವಿಗೆ ಹೇರ್ ಕಟ್ ಮಾಡಿಸಿದ್ದೆ ನಮಗೆ ಗೊತ್ತಾಗಲ್ಲ. ಯಾಕಂತಂದರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ತಿದ್ದ, ಗಲಾಟೆ ರಗಲ ಎಂಥದ್ದು ಮಾಡಿಲ್ಲ.
ಈ ಸಲ ಸಮನ್ವಿ ಹೇರ್ ಕಟ್ ನಂಗೆ ತುಂಬಾ ಇಷ್ಟ ಆಯಿತು. ಒಂಥರ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು ಅಂತ ಅನ್ನಿಸ್ತು. ಸೊ ತುಂಬಾ ಬೇಗ ಬೆಳೆದ್ಬಿಡುತ್ತೆ. ಈ 6 ತಿಂಗ್ಳಿಗೆ ಮುಂಚೆ ಅವಳಿಗೆ ಹೇರ್ ಕಟ್ ಮಾಡಿಸಿದ್ದು, ಆಗಲಿ ಎಷ್ಟು ಉದ್ದ ಬಂದಿತ್ತು. ಈಗ ಮತ್ತೆ ಈ ಥರ ಕಟ್ ಮಾಡಿಸಿದ್ವಿ. ಇನ್ನೊಂದು 6 ತಿಂಗಳು ಮತ್ತು ಸಮ್ಮರ್ ಹಾಲಿಡೇಸ್ ಅಷ್ಟೊತ್ತಿಗೆ ಮತ್ತೆ ದೊಡ್ಡದಾಗಿ ಉದ್ದದಾಗಿ ಬಂದುಬಿಡುತ್ತೆ. ಮತ್ತು ಇವತ್ತಿನ ವಿಡಿಯೋನಲ್ಲಿ ನನ್ನ ಮನಸ್ಸು ಬಿಚ್ಚಿ ಮಾತಾಡಿದ್ದೀನಿ. ಹೊಸ ವರ್ಷಕ್ಕೆ ಎಲ್ಲರೂ ಕಾಯ್ತಾ ಇದ್ದೀವಿ. ಈ ಹೊಸ ವರ್ಷ ಸೂರ್ಯನ ಆಧಿಪತ್ಯ ಇರೋ ವರ್ಷ ಅಂತ ಹೇಳ್ತಾ ಇದ್ರು. ಹಾಗಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಆಪರ್ಚುನಿಟಿಗಳು ಸಿಗುತ್ತಂತೆ. ಸೊ ಎಲ್ಲರಿಗೂ ಒಳ್ಳೆಯದಾಗುವಂಥ ಒಂದು ವರ್ಷ ಅಂತ ಹೇಳ್ತಾ ಇದ್ರು. ನೋಡೋಣ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದೇ ನನಗೂ ಖುಷಿ ಕೂಡ. ಎಲ್ಲರಿಗೂ ಈ ಹೊಸ ವರ್ಷ ಒಳ್ಳೆಯದಾಗಲಿ, ಒಳ್ಳೆ ಸುದ್ದಿಗಳನ್ನ ತರಲಿ, ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡಲಿ ಅಂತ ನಾನು ಬೇಡ್ಕೋತೀನಿ, ನಾನು ಹಾರೈಸ್ತೀನಿ. ಮುಂಬರುವ ವರ್ಷದಲ್ಲಿ ಇನ್ನಷ್ಟು ಒಳ್ಳೆ ಮಾಹಿತಿ, ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಎರಡೂ ಬೇಕಾಗಿದೆ. ಖಂಡಿತವಾಗ್ಲೂ ಕೊಡ್ತೀರಾ ಅನ್ನೋ ಒಂದು ದೃಢವಾದ ನಂಬಿಕೆ ಕೂಡ ಇದೆ. ಇದೆಲ್ಲ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಖುಷಿಯಿಂದ ಹೊಸ ವರ್ಷನ ಸ್ವಾಗತಿಸೋಣ, ಮಧುರವಾದ ನೆನಪುಗಳ ಜೊತೆ ಈ ವರ್ಷನ ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವರ್ಷ ಸಿಗ್ತೀನಿ. ಟೇಕ್ ಕೇರ್, ಬಾಯ್.